ಭಾರತ ಸಂವಿಧಾನದ ಭಾಗ 15 ನೋಡ್ಕೊಂಡು ಬರೋಣ. ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಅಥವಾ ಚುನಾವಣಾ ಆಯೋಗ, ಇದನ್ನು ನಿರ್ವಾಚನ ಸದನ ಅಂತ ಸಹ ಕರೀತಾರೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಭಾರತದ ಸಂವಿಧಾನದ ಭಾಗ 15ರ 324ನೇ ವಿಧಿಯು ಸ್ವತಂತ್ರ ಮತ್ತು ನಿರ್ಭೀತ ಚುನಾವಣಾ ಆಯೋಗ ರಚನೆಗೆ ಅವಕಾಶ ಕಲ್ಪಿಸಿದೆ. ಆಮೇಲೆ ಚುನಾವಣಾ ಆಯೋಗವು ಸಂಸತ್ತಿನ, ರಾಜ್ಯ ಶಾಸನಗಳ ಸಭೆಗಳ, ರಾಷ್ಟ್ರಾಧ್ಯಕ್ಷರ, ಉಪಾಧ್ಯಕ್ಷರ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಹಾಗೂ ನಿಯಂತ್ರಣ ಅಧಿಕಾರವನ್ನು ಹೊಂದಿದೆ. ಅಂದರೆ ಆಡಳಿತಾತ್ಮಕ ಸಲಹಾ ಕೊಡೋದಾಗಲಿ ಅರೆ ನ್ಯಾಯಾಂಗ ವ್ಯವಸ್ಥೆಯಾಗಿ ಕೆಲಸ ಮಾಡ್ತದೆ. ಭಾರತದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳು ಒಂದೇ ಚುನಾವಣಾ ಆಯೋಗವನ್ನು ಹೊಂದಿವೆ. ಭಾರತ ಚುನಾವಣಾ ಆಯೋಗವು ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆ ನಡೆಸುವುದಿಲ್ಲ. ಆಯಾ ರಾಜ್ಯದ ಪ್ರತ್ಯೇಕ ಚುನಾವಣಾ ಆಯೋಗಗಳು ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸುತ್ತವೆ. ಮಂತ್ರಿಮಂಡಲದ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಈ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡ್ತಾರೆ. ಅವರ ಅಧಿಕಾರಾವಧಿ 6 ವರ್ಷ, 65 ವರ್ಷದವರೆಗೆ. ಇದು 1996 ಜನವರಿ 1 ತಾರೀಕಿಂದ ಈ ರೂಲ್ಸ್ ಜಾರಿಗೆ ಬಂದಿರ್ತದೆ. ಮುಖ್ಯ ಚುನಾವಣಾ ಆಯುಕ್ತರು ವಿಧಿ 324 ಕ್ಲಾಸ್ 2 ಮೂಲಕ ಆಯ್ಕೆ ಆಗ್ತಾರೆ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನ್ ಆಫೀಸರು, ಜಿಲ್ಲಾ ಚುನಾವಣಾ ಆಯುಕ್ತರು. ಆಮೇಲೆ ಅಂದರೆ ಇದು ಯಾವ ರೀತಿ ಈ ಥರ ಡಿಸೆಂಟ್ರಲೈಸ್ ಥರ ಅಧಿಕಾರವನ್ನು ಹಂಚಾರ ಅಂದ್ರೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನ್ ಆಫೀಸರು, ಅದರ ಕೆಳಗೆ ಮತ್ತೆ ಚುನಾವಣಾ ನೋಂದಣಿ ಅಧಿಕಾರಿಗಳು ಅಂದ್ರೆ ಎಲೆಕ್ಟ್ರೋರಲ್ ರಿಜಿಸ್ಟರ್ ಆಫೀಸರ್ ಅಂತ. ಆಮೇಲೆ BLO ಅಂತ ಅಂದರೆ ಬೂತ್ ಮಟ್ಟದ ಅಧಿಕಾರಿಗಳು, ಬೂತ್ ಲೆವೆಲ್ ಆಫೀಸರ್ಸ್ ಅಂತ. ಇಲ್ಲಿ ಮೇಲೆ ಹೇಳಿರೋದನ್ನೇ ಮತ್ತೆ ಹೇಳಿನಿ. ಆರ್ಟಿಕಲ್ 324 ಪಾರ್ಟ್ 15ರಲ್ಲಿ ಬರ್ತದೆ ಚುನಾವಣಾ ಆಯೋಗ ಅಂತ. ಮತ್ತೆ ಕೆಳಗೆ ಬರ್ತೀನಿ. ಈ ಚುನಾವಣಾ ಆಯುಕ್ತರ ಸಂಖ್ಯೆ 1+2 ಅಂತ. ಯಾವಾಗಿಂದ ಅಂದ್ರೆ 1/10 ಅಂದರೆ ಅಕ್ಟೋಬರ್ 1993ರಿಂದ VP ಸಿಂಗ್ ಸರ್ಕಾರದ 3 ಸದಸ್ಯ ಪೀಠಂಬದಲ್ಲಿ ಈ ರೀತಿ ರೂಲ್ಸ್ ತಂದಿರ್ತಾರೆ. ಈ ಪ್ರಸ್ತುತ ಇದನ್ನು ಜಾರಿ ಇದೆ. 3 ಸದಸ್ಯರ ಹೊಂದಿರುವ ಚುನಾವಣಾ ಆಯೋಗವನ್ನು ಹೊಂದಿದೆ. ಪೀಠ ಅಲ್ಲ, ಚುನಾವಣಾ ಆಯೋಗ 1+3. ಯಾಕಿದು ನ್ಯೂಸ್ದಾಗಿತ್ತು ಅಂತಂದ್ರೆ ಇದು ಹಳೇದು ನೋಟ್ಸ್ ಅದ, ಇರಲಿ ಆದರೂ ಒಂದ್ಸಲ ಹೇಳ್ತೀನಿ. ತರಾತುರಿಯಲ್ಲಿ ಮಿಂಚಿನ ವೇಗದಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ನಡೆದಿದ್ದು. ಸೊ ಇದನ್ನು ಪ್ರಶ್ನಿಸಿದೆ ಸುಪ್ರೀಂ ಕೋರ್ಟ್, ಹಾಗಾಗಿ ನ್ಯೂಸ್ದಾಗಿತ್ತು. ಆಮೇಲೆ ಸ್ಟ್ಯಾಟಿಕ್ಸ್ ನೋಡ್ಕೊಂಬೋಣ. ಭಾರತ ಸಂವಿಧಾನದ 324ನೇ ವಿಧಿ ಅನ್ವಯ ಚುನಾವಣಾ ಆಯೋಗ ರಚನೆಯಂತೆ ಮುಖ್ಯ ಚುನಾವಣಾ ಆಯುಕ್ತರು, ಇತರೆ ಆಯುಕ್ತರು ನೇಮಕಾತಿ ಕಾಲಕಾಲಕ್ಕೆ ಮಂತ್ರಿಮಂಡಲ ಸಲಹೆ ಮೇರೆಗೆ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡಬೇಕಂತ ಈ ವಿಧಿ 324 ಹೇಳ್ತದೆ. ಇಲ್ಲಿ ಚುನಾವಣಾ ಆಯೋಗವು 1950ರಿಂದ 1989ರವರೆಗೆ ಏಕಸದಸ್ಯ ಆಯೋಗವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಅಂದರೆ ಒಬ್ಬರೇ ಇರ್ತಿರು. ಚೀಫ್ ಎಲೆಕ್ಷನ್ ಕಮಿಷನ್ ಚೇರ್ಮನ್ ಒಬ್ಬರೇ ಇರ್ತಿರು. ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ಮಾತ್ರ ಹೊಂದಿದ್ದರು. ಆದರೆ ಮೊಟ್ಟ ಮೊದಲ ಬಾರಿಗೆ 16 ಅಕ್ಟೋಬರ್ 1989ರಂದು SS ಧನೋವಾ ಮತ್ತು VS ಸಿಗೆಲ್ ಅವರು ಇತರೆ ಆಯುಕ್ತರಾಗಿ ನೇಮಕವಾದರು. ನಂತರದಲ್ಲಿ ಅಂದರೆ ಮೊಟ್ಟ ಮೊದಲ ಬಾರಿಗೆ ಇಬ್ಬರಾದರು, ಅಂದರೆ ದ್ವಿಸದಸ್ಯ ಆಯೋಗ ಆಯಿತು. ನಂತರದಲ್ಲಿ 11 ಜನವರಿ 1990ರಲ್ಲಿ ಹೊಸದಾಗಿ ನೇಮಕವಾದ ಈ ಇಬ್ಬರ ನೇಮಕಾತಿ ಹುದ್ದೆಯನ್ನು ರದ್ದುಗೊಳಿಸಲಾಯಿತು. ಮತ್ತೆ ಏನು ಮಾಡಿದ್ರು, ದ್ವಿಸದಸ್ಯ ಆಯೋಗ ರದ್ದು ಮಾಡಿದ್ರು. ನಂತರದಲ್ಲಿ ಮತ್ತೆ ಏನು ಮಾಡಿದ್ರು ಅಂದ್ರೆ 11 ಜನವರಿ 1993 VP ಸಿಂಗ್ ಅವರ ಕಾಂಗ್ರೆಸ್ ಸರ್ಕಾರವು ಮತ್ತೆ 3 ಸದಸ್ಯ ಚುನಾವಣಾ ಆಯೋಗ ರಚಿಸಲಾಯಿತು. ಅಂದರೆ 1+2 ಎಂದರ್ಥ. ಅಂದರೆ ಒಬ್ಬರು ಮುಖ್ಯ ಆಯುಕ್ತರು, ಇಬ್ಬರು ಇತರೆ ಆಯುಕ್ತರು. 12 ಡಿಸೆಂಬರ್ 1996ರವರೆಗೆ ಕಾರ್ಯನಿರ್ವಹಿಸಿದಂಥ 10ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸಿದ ಯಾರು ಸೇವೆ ಸಲ್ಲಿಸಿದ ಆ ಸಂದರ್ಭದಲ್ಲಿ ಅಂದ್ರೆ TS ಶೇಷಣ್ಣ ಅವರು ಅಂಥೇಳಿ. ಅವರ ಚುನಾವಣಾ
ಸುಧಾರಣೆಗಳು ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದವು. ಯಾಕ ಅಂತ ನಾನು ಹೇಳ್ಕೊತ ಹೋಗ್ತೀನಿ. ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅನುಸರಿಸುತ್ತಿದ್ದ ಮಿತಿಮೀರಿದ ಭ್ರಷ್ಟಾಚಾರ, ಅನ್ಯಾಯದ ದುರಭ್ಯಾಸಗಳು ಬೇರು ಸಮೇತ ಕಿತ್ತೊಗೆದರು. ಹಾಗಾಗಿ ಅತಿ ಹೆಚ್ಚು ಪ್ರಾಮುಖ್ಯತೆ ಪಡೆದು ಏನೇನು ಇವರು ಸುಧಾರಣೆ ತಂದಿರ್ತಾರಂದ್ರೆ ನೋಡಿ, ಒಂದೊಂದಾಗಿ ಹೇಳ್ಕೊತ ಹೋಗೋಣ. ನೀತಿ ಸಂಹಿತೆ ಅಂದರೆ ಕಟ್ಟುನಿಟ್ಟಾದ ಸ್ಟ್ರಿಕ್ಟಾಗಿ ನೀತಿ ಸಂಹಿತೆ ಜಾರಿ ತಂದರು. ಕೋಡ್ ಆಫ್ ಕಂಡಕ್ಟ್ ಅಂತ. ಎಲ್ಲ ಅರ್ಹ ಮತದಾರರಿಗೆ ಮತದಾನದ ಗುರುತಿನ ಚೀಟಿ ಅಂದರೆ ವೋಟರ್ ಐ ಡಿ ಕೊಡಬೇಕಂತೇಳಿ ವಿತರಿಸಿದರು. ಮತ ಪ್ರಚಾರಕ್ಕಾಗಿ ಅಭ್ಯರ್ಥಿಗಳು ಖರ್ಚಿನ ಮೇಲೆ ಮಿತಿ ಹಾಕುವುದು. ಅಂದ್ರೆ ಎಷ್ಟು ಬೇಕು ನಮ್ಮಲ್ಲಿ ದುಡ್ಡವಂತ ಎಷ್ಟು ಬೇಕಷ್ಟು ಖರ್ಚು ಮಾಡಿ ಮತ ಕೊಂಡುಕೊಳ್ಳದಂತೆ, ಆಮೇಲೆ ದುಂದು ವೆಚ್ಚ ಮಾಡದಂತೆ ಮಿತಿ ಹಾಕಲಾಯಿತು. ಮತದಾರರನ್ನು ಸೆಳೆಯಲು ಕೋಮು ಜಾತಿ ಆಧಾರದ ಮೇಲೆ ಕಮೆಂಟ್ ಬಳಸುವುದಾಗಲಿ ಭಾಷಣ ಮಾಡೋದಾಗಲಿ ನಿಷೇಧಿಸಲಾಯಿತು. ಮತದಾರರಿಗೆ ಹಣದ ಆಸೆ ಒಡ್ಡಿ, ಮದ್ಯ ನೀಡಿ, ಲಂಚ ಕೊಟ್ಟು ಇತರ ಲಂಚ ನೀಡುವಂತಹ ಕಾನೂನು ಬಾಹಿರ ಚಟುವಟಿಕೆಗಳು ನಿಷೇಧಿಸಲಾಯಿತು. ಪ್ರಚಾರದ ವೇಳೆ ಧ್ವನಿವರ್ಧಕಗಳು ಈಗಾರ ನೋಡ್ತಿರಲ್ಲ, ದೀನದಲಿತರ ಬಂದು ಆ ಬಂದು ಈ ಬಂದು ಮೈಕ್ ಹಾಕೊಂಡು ಒಳ್ಳೆದು ಈ ಥರ ಪ್ರಚಾರ ಮಾಡೋದು, ಮೈಕ್ಗಳು ಅತಿರೇಕದ ದುರ್ಬಳಕೆಯನ್ನು ನಿರ್ಬಂಧಿಸಲಾಯಿತು. ಪ್ರಚಾರಕ್ಕಾಗಿ ಅಧಿಕೃತ ಯಂತ್ರೋಪಕರಣಗಳನ್ನು ಬಳಕೆಗೆ ಸೀಮಿತಗೊಳಿಸಿದರು. ಹಾಗೂ ಈ ಚುನಾವಣೆಯಲ್ಲಿ ಯಾವ್ಯಾವೆಲ್ಲ ಸಮಿತಿಗಳು ಅಂದರೆ ಚುನಾವಣಾ ಸುಧಾರಣೆಗಳು ಯಾವ್ಯಾವ ಸಮಿತಿಗಳಿದ್ದು ಅಂತ ಒಂದೊಂದಾಗಿ ನೋಡ್ಕೊತ ಹೋಗೋಣ. ಚುನಾವಣಾ ಸುಧಾರಣಾ ಸಮಿತಿಗಳು. ಫಸ್ಟಿಗೆ ತಾರ್ಕುಂಡೆಯ ಸಮಿತಿ ಅಂತ 1974ರಲ್ಲಿ ರಚಿಸಲಾಗಿತ್ತು. ಜಯಪ್ರಕಾಶ್ ನಾರಾಯಣ್ ಸಮಿತಿಯವರು 1974ರಲ್ಲಿ ರಚಿಸಲಾಗಿತ್ತು. ಗೋಸ್ವಾಮಿ ಸಮಿತಿ 1998ರಲ್ಲಿ ರಚಿಸಲಾಗಿತ್ತು. ಇಂದ್ರಜಿತ್ ಗುಪ್ತಾ ಸಮಿತಿಯವರದು 1998ರಲ್ಲಿ ರಚಿಸಲಾಗಿತ್ತು. ಆಮೇಲೆ ಹೋವ್ರಾ ಸಮಿತಿ ಇದು 1993ರಲ್ಲಿ ರಚಿಸಲಾಗಿತ್ತು. ಚುನಾವಣಾ ಸುಧಾರಣಾ ಕಾನೂನುಗಳು 1999ರಲ್ಲಿ ರಚಿಸಲಾಯಿತು. ಜೀವನ್ ರೆಡ್ಡಿ ಸಮಿತಿ ಇದು 2004ರಲ್ಲಿ ರಚಿಸಲಾಗಿತ್ತು. ಇವೆಲ್ಲ ಚುನಾವಣಾ ಸುಧಾರಣಾ ಸಮಿತಿಗಳಾಗಿದ್ದು. ಇನ್ನು ಚುನಾವಣಾ ಆಯೋಗದ ಕಾರ್ಯಗಳೇನು, ಏನೇನೆಲ್ಲ ಕಾರ್ಯಗಳು ಮಾಡ್ತದೆ ಚುನಾವಣಾ ಆಯೋಗ? ಈ ಚುನಾವಣಾ ಆಯೋಗ ರಚಿಸಲಾಗಿತ್ತಲ್ಲ, ಏನೇನು ಕೆಲಸ ಮಾಡಬೇಕು ಈ ಚುನಾವಣಾ ಆಯೋಗ ಅಂತ ನೋಡ್ಕೊತ ಹೋದಾಗ, ಮತದಾರರ ಪಟ್ಟಿ ಸಿದ್ಧತೆ ಹಾಗೂ ಪರಿಷ್ಕರಣೆ, ಪರಿಶೀಲನೆ ಮತ್ತು ನಿರ್ದೇಶನ ಮಾಡೋ ಕೆಲಸ. ಸಂಸತ್ತು, ರಾಜ್ಯ ಶಾಸಕಾಂಗ, ರಾಷ್ಟ್ರಾಧ್ಯಕ್ಷರು, ಉಪಾಧ್ಯಕ್ಷರು ಸ್ಥಾನಗಳಿಗೆ ಚುನಾವಣೆ ನಡೆಸುವುದು. ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡೋದು, ಅಂದರೆ ರಾಜಕೀಯ ಪಕ್ಷಗಳಿಗೆಲ್ಲ ಮಾನ್ಯತೆ ಕೊಡೋದು. ಆಮೇಲೆ ಚುನಾವಣೆ ಚಿಹ್ನೆಗಳು ನೀಡುವುದು. ಚುನಾವಣಾ ವ್ಯವಸ್ಥೆಗಳಿಗೆ ಸಂಬಂಧಿಸಿದ ವಿಚಾರಣೆಗಳನ್ನು ಅಧಿಕಾರಿಗಳ ನೇಮಕ ಮಾಡೋದು. ವಿಚಾರಣೆ ಮಾಡ್ಲಿಕ್ಕೆ ಯಾವುದೇ ವಿವಾದಗಳಿರಲಿ, ಏನು ಚುನಾವಣೆ ಸಂಬಂಧಿಸಿದ ಯಾವುದೇ ವಿವಾದಗಳಿದ್ದರಿಂದ ಅದನ್ನು ವಿಚಾರಣೆ ಮಾಡೋಕ್ಕೆ ಅಧಿಕಾರಿಗಳನ್ನು ನೇಮಕ ಮಾಡುತ್ತದೆ. ಚುನಾವಣಾ ನೀತಿ ಸಂಹಿತೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುವುದು ಸಹ ಈ ಚುನಾವಣಾ ಆಯೋಗದ ಕೆಲಸ ಇದೆ. ಸಂಸತ್ ಸದಸ್ಯರ ಅನರ್ಹತೆ ಕುರಿತು ರಾಷ್ಟ್ರಾಧ್ಯಕ್ಷರಿಗೆ ಮಾಹಿತಿ ನೀಡುವುದು. ಅಂದ್ರೆ ಈಗ ಯಾರಾದರೂ ಆಗಬೇಕು ಆಗೋರದರ ಅಂಥ ಬಗ್ಗೆ ಮಾಹಿತಿ ರಾಷ್ಟ್ರಾಧ್ಯಕ್ಷರಿಗೆ ಮಾಹಿತಿ ನೀಡುವ ಅಧಿಕಾರ ಯಾರಿಗಿದೆ ಅಂದರೆ ಈ ಚುನಾವಣಾ ಆಯೋಗಕ್ಕಿದೆ. ಹಾಗೆಯೇ ರಾಜ್ಯ ಶಾಸನ ಸಭೆಗಳ ಸದಸ್ಯರ ಅನರ್ಹತೆ ಕುರಿತು ಸಹ ರಾಜ್ಯಪಾಲರಿಗೆ ಮಾಹಿತಿ ನೀಡುತ್ತದೆ. ಚುನಾವಣೆ ನಡೆಸಲು ಅಗತ್ಯ ಸಿಬ್ಬಂದಿ ವರ್ಗದ ಒದಗಿಸಲು ರಾಷ್ಟ್ರಾಧ್ಯಕ್ಷರಿಗೆ ಮತ್ತು ರಾಜ್ಯಪಾಲರಿಗೆ ಮನವಿ ಮಾಡಿಕೊಳ್ತದೆ ಅಥವಾ ಕೇಳಿಕೊಳ್ತದೆ. ಆಮೇಲೆ ಚುನಾವಣೆ ಮುಂದೂಡುವುದು ಅಥವಾ ಮರು ಚುನಾವಣೆ ನಡೆಸುವುದು, ಮತ ಎಣಿಕೆ, ಫಲಿತಾಂಶ ಪ್ರಕಟಣೆ, ಸದನದ ರಚನೆಗೆ ಸೂಚನೆ, ಇತರ ಆಯುಕ್ತರ ನೇಮಕಾತಿಗೆ ಹೆಸರು ಸೂಚಿಸುವುದು. ಅಂದರೆ ಈಗ ಒಂದು ಎಲೆಕ್ಷನ್ ಆಯಿತು, ರಿಸಲ್ಟ್ ಪ್ರಕಟ ಮಾಡೋದು, ಆಮೇಲೆ ರಿಸಲ್ಟ್ ಬಂದಾದಮೇಲೆ ಯಾವ ಬಹುಮತ ಹೊಂದದ ಆ ಪಾರ್ಟಿಯವರು ಆಮೇಲೆ ಈ ಥರ ನೀವು ಸಂಸತ್ ಭವನಕ್ಕೆ ಬರಬೇಕು ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಬರಬೇಕು ಅಂತೇಳಿ ರಾಷ್ಟ್ರಪತಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮೊದಲು ಕಳಿಸ್ಕೊಡೋದು ಈ ಚುನಾವಣಾ ಆಯೋಗ. ಇಂಥ ಒಂದು ಪಾರ್ಟಿ ಇಂಥ ಬಹುಮತ ಪಡೆದದ, ಅವರು ಅರ್ಹರು ಅಂತ ಈ ಥರ ಮೆಜಾರಿಟಿ ಪಾರ್ಟಿ ಕುರಿತು ಈ ಥರ ರಾಷ್ಟ್ರಪತಿಯವರಿಗೆ ಕೊಡ್ತಾರೆ. ಇದೆ ಸದನ ರಚನೆಗೆ, ಅಂದರೆ ಸದನ ರಚಿಸ್ಕೊಳ್ಳಿ ಅಂತ. ಆಮೇಲೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಇತ್ತೀಚಿನ ಸಮಸ್ಯೆಗಳು, ಅಂದರೆ ಏನು ಪ್ರಾಬ್ಲಮ್ಸ್ ಅವ ಈ ಚುನಾವಣಾ ಆಯೋಗದಲ್ಲಿ, ಏನೇನು ಸುಧಾರಣೆ ತರಬೇಕು ಚುನಾವಣಾ ಆಯೋಗದಲ್ಲಿ ಅಂತ ನೋಡ್ಕೊಂಡು ಬರೋಣ. ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ ಮೊಟಕುಗೊಳಿಸಿದ ಚುನಾವಣಾ ಆಯೋಗ. 2004ರಿಂದ ಯಾವುದೇ ಮುಖ್ಯ ಚುನಾವಣಾ ಆಯುಕ್ತರು 6 ವರ್ಷ ಪೂರ್ಣಗೊಂಡಿಲ್ಲ. ಅಂದರೆ ಮೊದಲೇ ನಾನು ಹೇಳಿದ್ದೀನಿ ಅಧಿಕಾರಾವಧಿ ಎಷ್ಟು 6 ವರ್ಷ ಅಂತ ಹೇಳಿದ್ವಿ, ಮ್ಯಾಕ್ಸಿಮಮ್ 65 ವರ್ಷ ಅಂತ ಹೇಳಿದ್ವಿ. ಬಟ್ ಯಾರೊಬ್ಬರೂ 6 ಇಯರ್ ಕಂಪ್ಲೀಟ್ ಮಾಡಿಲ್ಲ ಅಂತ ಎಂಬುದನ್ನು ಸರ್ವೋಚ್ಚ ನ್ಯಾಯಾಲಯ ಗಮನ ಸೆಳೆದಿದೆ. ಈ ನಡವಳಿಕೆಯಿಂದಾಗಿ ಗಣನೀಯವಾದ ಬದಲಾವಣೆಗಳು ಸಾಧ್ಯವಾಗುತ್ತಿಲ್ಲ. ಈ ಥರ ಮಾಡೋದ್ರಿಂದ ಫಾರ್ ಎಕ್ಸಾಂಪಲ್ ಇವು ಚುನಾವಣಾ ಆಯೋಗವು ಸ್ವತಂತ್ರ ಮತ್ತು ನಿರ್ಭೀತ ಅಂತ ಹೇಳ್ತೀವಿ.
ಬಟ್ ಆಯ್ಕೆ ಸಂದರ್ಭದಲ್ಲಿ ಈ ಯಾರೆಲ್ಲ ಇರ್ತಾರೆ ಅಂತ ಇಲ್ಲ ಮುಂದೆ ಹೇಳ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ಗಣನೀಯ ಬದಲಾವಣೆಗಳು ತರಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಈ ಸುಪ್ರೀಂ ಕೋರ್ಟು ಕಳವಳ ವ್ಯಕ್ತಪಡಿಸಿದ್ರಿಂದ ನ್ಯೂಸ್ ಆಗಿತ್ತು ನೋಡಿ. ಸಂವಿಧಾನದ ವಿಧಿ 324 ಭಾರತ ಚುನಾವಣಾ ಆಯೋಗದ ಕುರಿತು ಮಾತನಾಡುತ್ತದೆ. ಅದಕ್ಕೂ ಮೀರಿ ಕಾನೂನುಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವುದು ಮತ್ತು ಮುಖ್ಯವಾಗಿ ನೇಮಕಾತಿಗೆ ಯಾವುದೇ ಕಾರ್ಯವಿಧಾನವು ಆಯೋಗ ಒಳಗೊಂಡಿಲ್ಲ. ಅಂದ್ರೆ ನಾನು ಹೇಳಿದಲ್ಲ ಮೊದಲೇ, ಮುಖ್ಯವಾಗಿ ನೇಮಕಾತಿಗೆ ಯಾವುದೇ ಕಾರ್ಯವಿಧಾನಗಳು ಆಯೋಗ ಒಳಗೊಂಡಿಲ್ಲ. ಈ ಥರ ಇದಕ್ಕೆ ಹಿಂಗೆ ಈ ಥರ ಆಗ್ತದೆ ಅಂತ ಕಳವಳ ವ್ಯಕ್ತಪಡಿಸಿದೆ. ಆಮೇಲೆ ನೇಮಕಾತಿಯಲ್ಲಿ ಪ್ರಭಾವ, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಯಾವ ರೀತಿ ಪ್ರಭಾವ ಆಗ್ತದೆ ನೋಡಿ. ಈಗ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಬೇಕಾದ್ರೆ ಯಾವ ರೀತಿ ಯಾರ ಪ್ರಭಾವ? ಚುನಾವಣಾ ಆಯುಕ್ತರು ಪ್ರಸ್ತುತ ಸರ್ಕಾರದಿಂದ ನೇಮಕಗೊಂಡಿರ್ತಾರೆ. ಯಾವುದು ಸರ್ಕಾರ ಅಧಿಕಾರದಲ್ಲಿರ್ತದೆ ಅವರೇ ನೇಮಕ ಮಾಡಿರ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಸಮರ್ಥನೆ ನೀಡುವ ಬಾಧ್ಯತೆ ಅಥವಾ ನಿಷ್ಠತೆಗೆ ಹೊಂದಿಕೊಳ್ಳುವ ಭಾವನೆಗಳಿರುವುದರಿಂದ ನೇಮಕಾತಿಯಲ್ಲಿ ಪ್ರಭಾವ ಬೀರ್ತದೆ. ಆಮೇಲೆ ಇದು ಇಂಪಾರ್ಟೆಂಟು, ಚುನಾವಣಾ ಆಯೋಗವು ಕೇಂದ್ರದ ಹಣಕಾಸಿನ ಮೇಲೆ ಅವಲಂಬಿತವಾಗಿದೆ. ಈಗ ಚುನಾವಣಾ ಆಯೋಗ ಎಲೆಕ್ಷನ್ ಮಾಡ್ಬೇಕಂದ್ರೆ ಯಾವುದೇ ಅದಕ್ಕೆ ಸಂಚಿತ ನಿಧಿಯಿಂದ ದುಡ್ಡು ಬರೋಂಗಿಲ್ಲ. ಸಂಚಿತ ನಿಧಿಯಿಂದ ದುಡ್ಡು ಬರೋದಿಲ್ಲ. ಯಾರು ಕೊಡಬೇಕಂದ್ರೆ ಕೇಂದ್ರ ಸರ್ಕಾರ ಕೊಡಬೇಕು ಎಲೆಕ್ಷನ್ ಮಾಡ್ಲಿಕ್ಕೆ. ಹಾಗಾಗಿ ಅವರು ಅವಲಂಬೆ ಕೇಂದ್ರ ಸರ್ಕಾರ ಮೇಲಿದೆ ನೋಡಿ. ಚುನಾವಣಾ ಆಯೋಗವು ಕೇಂದ್ರದ ಹಣಕಾಸಿನ ಮೇಲೆ ಅವಲಂಬನೆ ಹೊಂದಿದೆ. ಸ್ವತಂತ್ರ ಸಂಸ್ಥೆಯಾದರೂ ಸಹ ಇದರ ಹಣಕಾಸಿನ ನಿರ್ವಹಣೆ ಕೇಂದ್ರ ಸರ್ಕಾರವು ನಿರ್ವಹಿಸುತ್ತದೆ. ಭಾರತದ ಸಂಚಿತ ನಿಧಿಯಿಂದ ನೀಡಲಾಗುವುದಿಲ್ಲ ಇವರಿಗೆ. ಚುನಾವಣಾ ಆಯೋಗದ ವೆಚ್ಚವು ಭಾರತದ ಕನ್ಸಾಲಿಡೇಟ್ ಫಂಡ್ನಿಂದ ಭರಿಸಲಾಗುವುದಿಲ್ಲ ಅಂತ ಮತ್ತೊಂದು ಸಲ ಹೇಳ್ತಿದ್ದೀನಿ ನಾನು. ನೆಕ್ಸ್ಟ್, ಸ್ವತಂತ್ರ ಸಿಬ್ಬಂದಿ ಕೊರತೆ ಇದೆ. ಈಗ ನಾವು ಎಲೆಕ್ಷನ್ ಮಾಡಬೇಕು, ಏನೇ ಮಾಡಬೇಕಂದ್ರೆ ಇವರಿಗೆ ಸಿಬ್ಬಂದಿಗಳು ಅವರವರಿಗೆ ಇರೋದಿಲ್ಲ. ಅವ್ರ ಆಯೋಗದಲ್ಲಿ ಅವ್ರು ಏನು ಮಾಡ್ತಾರೆ ನೋಡಿ, ಚುನಾವಣಾ ಸಂದರ್ಭಗಳಲ್ಲಿ ಕೇಂದ್ರ ಹಾಗೂ ರಾಜ್ಯಗಳಿಗೆ ಮೊರೆ ಹೋಗಲಾಗುತ್ತದೆ. ಅಂದರೆ ಕೇಂದ್ರದಿಂದ ರಾಷ್ಟ್ರಪತಿಗಳಿಗೆ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಮೊರೆ ಹೋಗ್ತಾರೆ. ಐತ್ರಿ ನಮ್ಮ ಸಿಬ್ಬಂದಿ ಒದಗಿಸ್ಕೊಡ್ಬೇಕಂತ. ಆಮೇಲೆ ಮಾದರಿ ಸಂಹಿತೆ ಅಂತ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಜಾರಿಗೊಳಿಸಲು ಶಾಸನಬದ್ಧ ಬೆಂಬಲವಿಲ್ಲ. ಚುನಾವಣಾ ಆಯೋಗಕ್ಕೆ ಲಭ್ಯವಿರುವ ಅಧಿಕಾರ ವ್ಯಾಪ್ತಿ ಮತ್ತು ಚುನಾವಣಾ ಆಯೋಗಕ್ಕೆ ಲಭ್ಯವಿರುವ ಅಧಿಕಾರ ವ್ಯಾಪ್ತಿ ಮತ್ತು ಸ್ವರೂಪದ ಬಗ್ಗೆ ಸ್ಪಷ್ಟತೆ ಇಲ್ಲ. ಪಕ್ಷಗಳ ಹಣಕಾಸು ನಿಯಂತ್ರಣವನ್ನು ನಿಯಂತ್ರಿಸಲು ಯಾವುದೇ ಅಧಿಕಾರ ಹೊಂದಿಲ್ಲ. ಪಕ್ಷಗಳು ಹಣಕಾಸು ನಿಯಂತ್ರಣವನ್ನು ನಿಯಂತ್ರಿಸಲಿಕ್ಕೆ ಯಾವುದೇ ಅಧಿಕಾರ ಹೊಂದಿಲ್ಲ. ಅಂದರೆ ಯಾವ ಪಾರ್ಟಿ ಬಳಿ ದುಡ್ಡು ಎಷ್ಟಿರಲಿ ಅದನ್ನು ನಾವು ಆ ಚುನಾವಣಾ ಆಯೋಗ ಮೊದಲ ಆ ಪಾರ್ಟಿದವರಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಅರ್ಥ. ಪಕ್ಷಗಳ ಹಣಕಾಸುಗಳ ಮೇಲೆ ನಿಯಂತ್ರಿಸಲು ಯಾವುದೇ ಅಧಿಕಾರ ಹೊಂದಿಲ್ಲ. ಅಲ್ಲ, ಈ ಎರಡನೇ ಹಂತದ ಆಡಳಿತ ಸುಧಾರಣಾ ಆಯೋಗವು ಸಹ ಶಿಫಾರಸು ಮಾಡ್ತದೆ. ಏನಂತಂದ್ರೆ, ಈ ಕೊಲಿಜಿಯಂ ವ್ಯವಸ್ಥೆಯಲ್ಲಿ ಯಾವ ರೀತಿ ಚೇಂಜಸ್ ಇತ್ತೋ ಅದೇ ಥರ ಭಾರತದ ಚುನಾವಣಾ ಆಯೋಗಕ್ಕೆ ಸಹ ಸ್ವತಂತ್ರ ಮತ್ತು ಶಾಶ್ವತ ಸೆಕ್ರೆಟರಿಯೇಟ್ ಒದಗಿಸಬೇಕಂತ ಎರಡನೇ ಹಂತದ ಆಡಳಿತ ಸುಧಾರಣಾ ಆಯೋಗ ಶಿಫಾರಸು ಮಾಡಲಾಗುತ್ತದೆ. ನಾನು ಹೇಳಿನೆಲ್ಲ ನೇಮಕಾತಿ ಯಾವ ಥರ ಆಗ್ತದೆ ಅಂತ ಇಲ್ಲಿ ನೋಡಿ. ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿ ನೋಡ್ಕೊಂಡು ಬರೋಣ. ಓಕೆನಾ. ಹಿರಿತನ ಸಂಪ್ರದಾಯಕ್ಕೆ ರದ್ದು. ಅಂದರೆ ಹಿರಿತನ ಅದರ ಮೇಲೆ ಮೊದಲೇ ಈ ಥರ ಆಯ್ಕೆ ಮಾಡ್ತಿದ್ರು. ಇದನ್ನು ರದ್ದು ಮಾಡಿ ಈ ಹಿಂದೆ ಅತ್ಯಂತ ಹಿರಿಯ ಚುನಾವಣಾ ಆಯುಕ್ತರನ್ನು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ಅಥವಾ ಚೀಫ್ ಎಲೆಕ್ಷನ್ ಕಮಿಷನ್ ಆಗಿ ನೇಮಕ ಮಾಡುವುದನ್ನು ರದ್ದುಪಡಿಸಲಾಗಿದೆ. ಈಗ ಯಾಕಪ್ಪ ಅಂತಂದ್ರೆ, ಈ ಅನೂಪ್ ಬರ್ನ್ವಾಲ್ ಮತ್ತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು 2023ರಲ್ಲಿ ಕೇಸ್ ಇತ್ತು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ, ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಏನು ಹೇಳ್ತಂದ್ರೆ, ಮುಖ್ಯ ಚುನಾವಣಾ ಆಯುಕ್ತರ ಸ್ವಾತಂತ್ರ್ಯ ಭದ್ರಪಡಿಸಲು ಚುನಾವಣಾ ನೇಮಕಾತಿಯಲ್ಲಿ ಬದಲಾವಣೆಗೆ ಬದಲಾವಣೆ ತರಲಿಕ್ಕೆ ನಿರ್ಧಾರ ಮಾಡಿತು. ಈ ಸಂವಿಧಾನ ಪೀಠವು ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕ, ಭಾರತದ CJI ರನ್ನು ಒಳಗೊಂಡ ಸಮಿತಿ ರಚಿಸಲಾಯಿತು. ಅಂದ್ರೆ ಈ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡಬೇಕು ಅಂಥೇಳಿ ಈ ವಿಷಯ ಕೈ ಎತ್ಕೊಂಡಾಗ ಪ್ರಧಾನಮಂತ್ರಿಗಳು, ವಿರೋಧ ಪಕ್ಷದ ನಾಯಕ, ಭಾರತದ CJI ಅವರು ಒಳಗೊಂಡಂಥ ಒಂದು ಸಮಿತಿ ರಚಿಸಲಾಯಿತು. ಈ ಸಮಿತಿಯ ವರದಿಯಂತೆ ಈ ಕೆಳಗಂತೆ ಆಯ್ಕೆ ಮಾಡಬೇಕು ಅಂತ ಸೂಚಿಸಲಾಗ್ತದೆ. ಹೆಂಗೆ ನೋಡ್ರಿ, ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು ಇತರೆ ಚುನಾವಣಾ ಆಯುಕ್ತರನ್ನು ಆಯ್ಕೆ ಮಾಡಲು ಹೊಸ ಕಾಯ್ದೆಯಲ್ಲಿ
ಈ ಸಮಿತಿ ಏನು ಹೇಳ್ತಂದ್ರೆ ಪ್ರಧಾನಮಂತ್ರಿಯನ್ನು ಒಳಗೊಂಡಿರ್ತಾರೆ, ಕೇಂದ್ರ ಕ್ಯಾಬಿನೆಟ್ ಮಂತ್ರಿಗಳು ಒಳಗೊಂಡಿರ್ತಾರೆ, ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡಿರುವ ಆಯ್ಕೆ ಸಮಿತಿಯು ಶಿಫಾರಸಿನ ಮೇರೆಗೆ ಚೀಫ್ ಎಲೆಕ್ಷನ್ ಕಮಿಷನರ್ ಚೇರ್ಮನ್ ಅವರು ಆಯ್ಕೆ ಮಾಡಬೇಕು ಮತ್ತು ಇತರೆ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂಥ ಈ ರೀತಿ ಒಂದು ವ್ಯವಸ್ಥೆ ರಚಿಸಲಾಗ್ತದೆ. ಸಂವಿಧಾನಿಕವಾಗಿ ಚುನಾವಣಾ ಆಯೋಗವು ಭಾಗ 15ರಲ್ಲಿ ಕೇವಲ 5 ವಿಧಿಗಳಿವೆ ಮತ್ತು 324ರಿಂದ 329ರವರೆಗೆ ವಿಧಿಗಳನ್ನು ಅಳವಡಿಸಲಾಗಿದೆ. ನೋಡೋಣ, ವಿಧಿ 324 ಚುನಾವಣಾ ಮೇಲ್ವಿಚಾರಣೆ, ನಿಯಂತ್ರಣ, ನಿರ್ದೇಶನಗಳು ಚುನಾವಣಾ ಅಧಿಕಾರಿ ಆಯೋಗಕ್ಕೆ ಅಧಿಕಾರ ನೀಡುತ್ತದೆ. ನೆಕ್ಸ್ಟ್ ವಿಧಿ 325 ಧರ್ಮ, ಜಾತಿ, ಜನಾಂಗ, ಲಿಂಗ ಆಧಾರವಾಗಿ ಮತದಾನ ತಾರತಮ್ಯ ಮಾಡುವಂತಿಲ್ಲ ಅಂತ ಹೇಳ್ತದೆ. ವಿಧಿ 326 ಲೋಕಸಭೆ, ರಾಜ್ಯ ವಿಧಾನಸಭೆಗಳಿಗೆ ಸಾರ್ವತ್ರಿಕ ವಯಸ್ಕ ಮತದಾನ ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಂತ ಹೇಳ್ತದೆ. ವಿಧಿ 327 ವಿಧಾನಮಂಡಲಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಿಯಮಗಳು ರೂಪಿಸಬೇಕಂತ ಅಧಿಕಾರ ಸಂಸತ್ತಿಗೆ. ವಿಧಿ 327 ವಿಧಾನಮಂಡಲಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಿಯಮಗಳು ರೂಪಿಸುವ ಅಧಿಕಾರ ಸಂಸತ್ತಿಗೆ ಕಲ್ಪಿಸಲಾಗಿದೆ. ವಿಧಿ 328 ನೋಡಿ, ವಿಧಿ 328 ಏನು ಹೇಳ್ತಂದ್ರೆ ಚುನಾವಣಾ ವಿಷಯದಲ್ಲಿ ನ್ಯಾಯಾಲಯದ ಹಸ್ತಕ್ಷೇಪ ನಿರ್ಬಂಧಿಸಲಾಗಿದೆ. ಈಗ ಚುನಾವಣಾ ಸ್ವಾತಂತ್ರ್ಯ ನಂತರದಲ್ಲಿ ಚುನಾವಣಾ ಸುಧಾರಣೆಗಳು, ನಾನು ಮೊದಲೇ ಹೇಳಿನಲ್ಲಿ ಆಯೋಗಗಳು ಕೆಲವೊಂದು, ಆದರೂ ಯಾವ ರೀತಿ ಏನೇನು ಸುಧಾರಣೆಗಳದು ಒಂದೊಂದಾಗಿ ಚುನಾವಣಾ ವ್ಯವಸ್ಥೆ ನೋಡೋಣ. ಭಾರತದಲ್ಲಿ ಚುನಾವಣಾ ವ್ಯವಸ್ಥೆಯಲ್ಲಿ ಯಾವ ಥರ ಏನೇನು ಬದಲಾವಣೆ ಆಯಿತು ಅಂತ ನೋಡಿ. 1996ರ ಮೊದಲ ಚುನಾವಣಾ ಸುಧಾರಣೆಗಳು 1996ರಲ್ಲಿ ಮೊದಲ ಚುನಾವಣಾ ಸುಧಾರಣೆಗಳು ಕಂಡು ಅಲ್ಲಿ ಯಾರಪ್ಪ ಅಂದ್ರೆ ದಿನೇಶ್ ಗೋಸ್ವಾಮಿ ಸಮಿತಿ ರಚಿಸಲಾಯಿತು. ಈ ಸಮಿತಿಯ ಶಿಫಾರಸು ಏನು ಹೇಳ್ತಂದ್ರೆ ಪ್ರಸ್ತಾಪಿಸಿರುವ ಸಂಖ್ಯೆಯಲ್ಲಿ ಹೆಚ್ಚಳ, ಅಂದರೆ 1998ರಲ್ಲಿ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗೆ ಚುನಾವಣೆ ನಾಮನಿರ್ದೇಶನ ಪತ್ರಗಳಲ್ಲಿ ಪ್ರಸ್ತಾಪಿಸಿರುವ ಸಂಖ್ಯೆಯನ್ನು ಕ್ಷೇತ್ರದ ಮತದಾರರಲ್ಲಿ 10% ಹೆಚ್ಚಿಸಲಾಯಿತು. ಅಂದರೆ ಎಷ್ಟಿರ್ತಾರ ಅಷ್ಟರಿಗೆ 10% ಇನ್ಕ್ರೀಸ್ ಮಾಡಲಾಗ್ತದೆ. ನಂತರದಲ್ಲಿ ಮತದಾರರ ವಯೋಮಿತಿ ಇಳಿಕೆ ಮಾಡ್ತಾರೆ. ಅಂದ್ರೆ ಮತದಾರ ಪ್ರಭುಗಳಿರ್ತಾರಲ್ಲ ಅವ್ರ ವಯೋಮಿತಿ ಇಳಿಕೆ ಮಾಡ್ತಾರೆ. ಏನು ಮಾಡ್ತಾರೆ ನೋಡೋಣ. ನೋಡಿ, 61ನೇ ತಿದ್ದುಪಡಿ 1988ರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆಗೆ ಮತದಾನ ವಯಸ್ಸು 21ರಿಂದ 18ಕ್ಕೆ ಇಳಿಸಲಾಯಿತು. ಎಷ್ಟನೇ ತಿದ್ದುಪಡಿ ಇಲ್ಲೇ ಬರೆದಿ ನೋಡಿ, 61 ಯಾವ ವರ್ಷ ಅಂದರೆ 1998. 21ರಿಂದ 18ಕ್ಕೆ ಇಳಿಸಲಾಯಿತು. ಅಂದರೆ ಮೊದಲೆಲ್ಲ ವೋಟಿಂಗ್ ಮಾಡಬೇಕಾದ್ರೆ 21 ವರ್ಷ ಆಗಬೇಕಿತ್ತು, ಬಟ್ ಈಗ ಅದು 18 ವರ್ಷಕ್ಕೆ ಇಳಿಸಲಾಗಿದೆ. ನಂತರದಲ್ಲಿ ಮತಗಟ್ಟೆ ವಶಪಡಿಸಿಕೊಳ್ಳುವಿಕೆ, ಅಂದರೆ ಈ ವಶಪಡಿಸ್ಕೊಂಡಾಗ ಏನು ಮಾಡಬೇಕು, ಮತಗಟ್ಟೆಯನ್ನು ಅಥವಾ ಬೂತನ್ನು ವಶಪಡಿಸಿಕೊಂಡಾಗ ಚುನಾವಣಾ ಮುಂದೂಡಬೇಕು ಮತ್ತು ಮತ್ತೆ ಪುನರ್ ಚುನಾವಣೆ ನಡೆಸಬೇಕು ಅಂತ ಹೇಳ್ತದೆ. ಯಾವಾಗ ಈ ಮತಗಟ್ಟೆ ವಶಪಡಿಸ್ಕೋ ಕಾಯ್ದೆ 1989ರಲ್ಲಿ ಈ ಕಾನೂನು ಮೂಲಕ ಏನು ಹೇಳ್ಬೇಕಂದ್ರೆ ಬೂತ್ ಏನಾರ ವಶಪಡಿಸ್ಕೊಂಡ್ರು, ಮತಗಟ್ಟೆ ಏನಾರ ವಶಪಡಿಸ್ಕೊಂಡಾಗ ಒಂದು ಎಲೆಕ್ಷನ್ ಮುಂದೂಡಿಸ್ಬೇಕು, ಇಲ್ಲಾಂದ್ರೆ ಮತ್ತೆ ಚುನಾವಣೆ ನಡೆಸಬೇಕು, ಈ ಥರ. ಆಮೇಲೆ EVM ವಿದ್ಯುನ್ಮಾನ ಮತಯಂತ್ರ EVM ಬಳಕೆ ತಂದರು. ಯಾವಾಗಂದ್ರೆ 1982ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇರಳ ಚುನಾವಣೆಯಲ್ಲಿ ಬಳಕೆ ಮಾಡಿದ್ರು. ಆದರೆ 2004ರಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ EVM ಬಳಸಲಾಗಿತ್ತು. ಆಮೇಲೆ ರಾಷ್ಟ್ರೀಯ ಗೌರವಕ್ಕೆ ಅವಮಾನ ತಡೆ ಕಾಯ್ದೆ ಅಂತ ಒಂದು ತರ್ತಾರೆ. ಅಂದರೆ ಈ ರಾಷ್ಟ್ರೀಯ ಯಾವುದೇ ನಾವು ಗೌರವ ಕೊಡಬೇಕಾದಂಥ ವಿಷಯಗಳಿಗೆ ಗೌರವ ಕೊಡ್ತಿದ್ದಾಗ ನಾವು ಅದಕ್ಕೆಲ್ಲ ಯಾವ ಥರ ಕಾಯ್ದೆ ತಂದರು, ಅವಮಾನ ಆದಾಗ ಯಾವ ರೀತಿ ಶಿಕ್ಷೆಗಳು ತಂದ್ರೆ ಶಿಕ್ಷೆಗೆ ಒಳಗಾದ ಅಪರಾಧಿಗೆ 6 ವರ್ಷಗಳ ಕಾಲ ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗಕ್ಕೆ ಮತ್ತು ಚುನಾವಣೆಗೆ ಸ್ಪರ್ಧಿಸಲು ಅನರ್ಹ ಅಂತ ನಿರ್ಬಂಧ ಆಗ್ತದೆ. ಹೆಂಗಂದ್ರೆ ತಿಳಿತಾ ಯಾರಿದ್ರು ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾನೇನೋ ನನ್ನ ರಾಷ್ಟ್ರಗೀತೆಗೋ ಅಥವಾ ಭಾರತದ ಧ್ವಜಗೋ ನಾನೇನೋ ಅವಮಾನ ಮಾಡಿದ್ದೀನಿ, ನಾನು ಶಿಕ್ಷೆ ಒಳಗಾಗಿದ್ದೀನಿ ಅಂದರೆ ಆ ವ್ಯಕ್ತಿಗೆ 6 ವರ್ಷಗಳ ಕಾಲ ಸಂಸತ್ತಿಗೆ ಪ್ರವೇಶ ಇಲ್ಲ, ರಾಜ್ಯ ಶಾಸಕಾಂಗಕ್ಕೂ ಮತ್ತು ಈ ಎರಡು ಎಲೆಕ್ಷನ್ಗೆ ಚುನಾವಣೆ ನಡೆಸ್ಲಿಕ್ಕೆ ಅವನಿಗೆ ಸ್ಪರ್ಧಿಸ್ಲಿಕ್ಕೆ ಅನರ್ಹನಂತ ಇದು ಹೇಳ್ತದೆ ಈ ಕಾಯ್ದೆ. ಆಮೇಲೆ ಚುನಾವಣೆಗೆ ಸ್ಪರ್ಧಿಸುವ ವ್ಯಕ್ತಿಯು ನಾಮಿನೇಷನ್ಗೆ
10 ಜನ ಮತದಾರ ಚಂದಾದಾರ ಆಗಿರಬೇಕು. ಅಂದ್ರೆ ಏನಂತಾರೆ, ಸಬ್ಸ್ಕ್ರಿಪ್ಷನ್ ಚಂದಾದಾರ ಅಂದ್ರೆ ಸಬ್ಸ್ಕ್ರಿಪ್ಷನ್ ಅಲ್ಲ, ಅಂದ್ರೆ 10 ಜನ ಅವ್ರದ್ದು ಅವ್ರ ಕಡೆಯಿಂದ ಬರಬೇಕು ನಾಮಿನೇಷನ್ ಹಾಕ್ಲಕ್ಕೆ ಹೋದಾಗ ಮಿನಿಮಮ್. ಮತ್ತು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಪ್ರತಿಪಾದಕರ ಸಂಖ್ಯೆ ಎಷ್ಟು ಅಂತ ತಿಳಿಸ್ಕೊಡ್ತಾರೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗೆ ಸ್ಪರ್ಧಿಸಲು ಪ್ರತಿಪಾದಕರ ಸಂಖ್ಯೆ ಅವರಿಂದ ಬಂದು ಅವ್ರ ಬೆಂಬಲಿಗರು ಎಷ್ಟು ಜನ ಇರಬೇಕಂದ್ರೆ 10ರಿಂದ ಮೊದಲು 10 ಜನ ಇದ್ದರು 10ರಿಂದ 50 ಜನರಿಗೆ ಕರ್ಕೊಂಬರ್ಬೇಕೀಗ ಅಂತ ಅದು ಹೆಚ್ಚಿಸಲಾಯಿತು. ಉಪರಾಷ್ಟ್ರಗಳು 5ರಿಂದ 50 ಜನರಿಗೆ ತರಬೇಕು ಅಂತ ಪ್ರತಿಪಾದಕರು. ಹೌದಪ್ಪ ಇವ್ರು ಚಂದರ, ಇವ್ರು ನಡತೆ ಚಂದ ನಡೀತದೆ ಎಲ್ಲ ಚಂದ ಅಂತ ಈ ಥರ ಏನಂತರ ಅವ್ರ ಪರವಾಗಿ ಬಂದಿರಬೇಕು ನಾಮಿನೇಷನ್ ಹಾಕ್ಲಿಕ್ಕೆ ಬಂದಾಗ. ಮತದಾರರ ಪಟ್ಟಿಗಳು ಉಚಿತವಾಗಿ ಪೂರೈಸುವುದು. ಈ ಚುನಾವಣಾ ಆಯೋಗ ಏನು ಮಾಡಬೇಕಾದ್ರೆ ಮತದಾರರ ಪಟ್ಟಿಗಳು ಉಚಿತವಾಗಿ ಪೂರೈಸಬೇಕು. ದೇಣಿಗೆ ಸ್ವೀಕರಿಸಲು ಅರ್ಹವಾಗಿರುವ ಪಕ್ಷಗಳು ಅಂದ್ರೆ ಫಂಡಿಂಗ್ ಪಡೆಯುವಂಥ ಪಕ್ಷಗಳು, ಫಂಡ್ ಸ್ವೀಕರಿಸುವ ರಾಜಕೀಯ ಪಕ್ಷಗಳು ಆದಾಯ ತೆರಿಗೆ ವಿನಾಯಿತಿಗೆ ಒಳಪಡಲು ಚುನಾವಣಾ ಆಯೋಗಕ್ಕೆ ನೋಡಿ. ಅಂದರೆ ಯಾವುದೇ ಒಂದು ಚುನಾವಣಾ ಪಕ್ಷ ಅದು ಈ ಫಂಡಿಂಗ್ ಅಂದರೆ ಫಂಡ್ ಮೊದಲ ದೇಶದ ಒಳಗೆ ಕೊಟ್ಟರು ಅಥವಾ ಅಂತಾರಾಷ್ಟ್ರೀಯ ಫಂಡ್ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಭೀ ಫಂಡ್ ಉಂಟಂದ್ರೆ ಭೀ ನೀವು ಪಡಿಲಕ್ಕೆ ಇದು ಆದರೆ ಅಂದ್ರೆ ಆದಾಯ ತೆರಿಗೆ ವಿನಾಯಿತಿಗೆ ಒಳಪಡಲು ಚುನಾವಣಾ ಆಯೋಗಕ್ಕೆ ನೀವೇನು ಮಾಡ್ಬೇಕಾದ್ರೆ 20,000ಕ್ಕಿಂತ ಮೊದಲು ಎಷ್ಟಿತ್ತು 20,000 ಇತ್ತು, ಅದನ್ನೇನು ಮಾಡ್ತಾರೆ ಅಂದ್ರೆ ಹೆಚ್ಚಿನ ಕೊಡುಗೆಗೆ ದೇಣಿಗೆ ಆಗಿದ್ದಲ್ಲಿ 20,000 ಇದ್ದರೂ ಓಕೆ, 20,000ಕ್ಕಿಂತ ಹೆಚ್ಚಿಗಿತ್ತಂದ್ರೆ ಈ ವರದಿ ಮಾಡಬೇಕು ಅಂದರೆ 20,000ದಿಂದ 2,000ಕ್ಕೆ ಇಳಿಸುವುದು ಅಂತ ಈ 2017ರಲ್ಲಿ ರೂಲ್ಸ್ ತರ್ತಾರೆ. 20,000ದಿಂದ 2,000ಕ್ಕೆ ಇಳಿಸಿದೆ ಅಂತ. ಆಮೇಲೆ 2009ರ ನಿಬಂಧನೆಗಳ ಪ್ರಕಾರ ಎಕ್ಸಿಟ್ ಪೋಲ್ ಅಂತ ನಡೆಸುವುದು. ಎಕ್ಸಿಟ್ ಪೋಲ್ ಅಂದ್ರೆ ಫಲಿತಾಂಶ ಅಂದರೆ ಪಕಡಗೊಳ್ಳೋದು ಮುಂಚೆನೇ ಒಂದು ಈ ಥರ ಈ ಪಾರ್ಟಿ ಅಧಿಕಾರ ಬರ್ತಾ ಆ ಪಾರ್ಟಿ ಅಧಿಕಾರ ಬರ್ತಾ ಈ ಥರ ಎಕ್ಸಿಟ್ ಪೋಲ್ ಫಲಿತಾಂಶ ಬಿಡುಗಡೆ ಮಾಡ್ತಾರೆ. ಆ ಥರ 2009ರಿಂದ ಜಾರಿ ಬರ್ತದೆ. ಅನರ್ಹತೆಗೆ ದಾವೆ ಸಲ್ಲಿಸಲು ಕಾಲ ಎಷ್ಟು ಅಂದ್ರೆ ಯಾರೊಬ್ಬ ಏನೋ ಇದಿರ್ತದೆ ಅನರ್ಹನ ಆಗಬೇಕವ, ಅವನಿಗೆ ಆದರೆ ಅವಕಾಶ ಕೊಟ್ಟಂಥ ಅನರ್ಹಗೆ ದಾವೆ ನೀವು ಸಲ್ಲಿಸಬೇಕಾದ್ರೆ 3 ತಿಂಗಳ ಕಾಲ ಮಿತಿಯೊಳಗೆ ನಿರ್ದಿಷ್ಟ ಸಂಸ್ಥೆಯು ನೋಡಿ ಯಾರೇ ಒಬ್ಬ ಆರೋಪಿಲಿ ಭ್ರಷ್ಟನಾಗಿದ್ದಲ್ಲಿ, ವ್ಯಕ್ತಿ ತಪ್ಪಿತಸ್ಥ ಆಗಿದ್ದಲ್ಲಿ ವ್ಯಕ್ತಿಯ ಪ್ರಕರಣ ರಾಷ್ಟ್ರಪತಿಗಳಿಗೆ ಸಲ್ಲಿಸೋದು. ಈ ರೀತಿ ದಾವೆ ಹೋಗಬೇಕಾದಾಗ ನಾವು 3 ತಿಂಗಳ ಒಳಗಾಗಿ ರಾಷ್ಟ್ರಪತಿಗಳಿಗೆ ಈ ಥರ ನಾವು ದಾವೆ ಸಲ್ಲಿಸ್ಬೋದು. ಭದ್ರತಾ ಠೇವಣಿ ಅಂದ್ರೆ ಈಗ ನೀನು ನಾಮಿನೇಷನ್ ಹಾಕವಿದ್ದಿ, ನೀ ಎಷ್ಟು ಡಿಪಾಸಿಟ್ ಇರಬೇಕಪ್ಪ ಅಲ್ಲಿ ಅಂದ್ರೆ ಅದರ ಭದ್ರತಾ ಠೇವಣಿ 2009ರಿಂದ 10,000ದಿಂದ 25,000ಕ್ಕೆ ಹೆಚ್ಚಿಸಲಾಯಿತು. ಈಗ ಭದ್ರತಾ ಠೇವಣಿ ಎಷ್ಟು ಕೊಡಬೇಕಪ್ಪ ಅಂದ್ರೆ ಮೊದಲ ನಾಮಿನೇಷನ್ ಹಾಕ್ಲಿಕ್ಕೆ ಹೋದಾಗ 10,000 ಠೇವಣಿ ಇಡ್ತೀವಿ, ಈಗ 25,000ಕ್ಕೆ ಹೆಚ್ಚಿಸಲಾಗಿದೆ. ಇದು ಲೋಕಸಭೆಗೆ. ಅಲ್ಲದೆ ಜೈಲು ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ಯಾರೊಬ್ಬ ಅದನ್ನು ಅವನು ಎಲೆಕ್ಷನ್ಗೆ ನಿಲ್ಲಬಹುದಾ ಇಲ್ಲ ಅಂತ. ಜೈಲು ಅಥವಾ ಪೊಲೀಸ್ ಕಸ್ಟಡಿಯಲ್ಲಿರುವ ವ್ಯಕ್ತಿಯು ಚುನಾವಣೆಗೆ ಸ್ಪರ್ಧಿಸಬಹುದು ಅಂತ ಹೇಳ್ತದೆ. ಇದು ಒಂದು ರೀಸೆಂಟಾಗಿ ನಾವು ನೋಡ್ಬೋದು. ಇದು ಈ ಥರ ಸ್ಪರ್ಧಿಸಬಹುದು ಅಂತ ಹೇಳಿದೆ ಅಂದರೆ 2013ರಲ್ಲಿ ಪ್ರಜಾಪ್ರತಿನಿಧ್ಯ ಕಾಯ್ದೆ ಅಂತ ಅಥವಾ ಜನತಾ ಪ್ರತಿನಿಧ್ಯ ಕಾಯ್ದೆ RPA ಆ್ಯಕ್ಟ್ 1951 ತಿದ್ದುಪಡಿ ಮಾಡಿ ಈ ಅವಕಾಶ ಕಲ್ಪಿಸಲಾಗಿದೆ. ಈಗ ಪ್ರೆಸೆಂಟ್ ನ್ಯೂಸ್ದಾಗ 2024ರಲ್ಲಿ ಏನು ಲೋಕಸಭೆ ಎಲೆಕ್ಷನ್ ನಡೆದು ಅಲ್ಲಿ ಪಂಜಾಬ್ನಾಗ ಒಬ್ಬ ವ್ಯಕ್ತಿ ಅಮೃತ್ ಪಾಲ್ ಅಂತಿದ್ದ, ಅವ್ನು ಜೈಲಿನಲ್ಲಿ ಇದ್ದುಕೊಂಡೇ ಎಲೆಕ್ಷನ್ ಗೆದ್ದಾನ. ಅದು ಅತ್ಯಂತ ಬಹುಮತದಿಂದ ಅಮೃತ್ ಪಾಲ್ ಅಂತೇಳಿ. ಅಂದರೆ ನೀವು ಜೈಲ್ ಕಸ್ಟಡಿಯಲ್ಲಿದ್ದ ಪೊಲೀಸ್ ಕಸ್ಟಡಿಯಾಗಿರಲಿ ಜೈಲಿನಾಗಿರಲಿ ಅಲ್ಲಿ ಇದ್ದುಕೊಂಡು ನೀವು ಎಲೆಕ್ಷನ್ ನಿಲ್ಬೋದು ಅಂತ ಈ 2013ರ ಜನತಾ ಪ್ರತಿನಿಧ್ಯ ಕಾಯ್ದೆಯಲ್ಲಿ 1950 ತಿದ್ದುಪಡಿ ಮಾಡ್ತದೆ. 1951ರ ಈ ಕಾಯ್ದೆಗೆ 2013 ತಿದ್ದುಪಡಿ ಮಾಡಿ ಈ ಹೊಸ ರೂಲ್ಸ್ ತರ್ತದೆ. ಆಮೇಲೆ ಶಿಕ್ಷೆಗೊಳಗಾದ ಸಂಸದರು, ಶಾಸಕರು ತಕ್ಷಣ ಅರ್ಹತೆಗಳೇನಪ್ಪ? ಈಗ ಯಾರೊಬ್ಬ ಶಿಕ್ಷೆಗೊಳಗಾದಾನ, ಸಂಸದನಾಗಲಿ ಅಥವಾ MLA ಇದ್ದಾನಂದ್ರೆ ಅವನು 2013ರಲ್ಲಿ ಏನು ಒಂದು ಲಿಲ್ಲಿ ಥಾಮಸ್ ಕೇಸ್ ಅದಲ್ಲ ನೋಡು, 2013ರಲ್ಲಿ ಲಿಲ್ಲಿ ಥಾಮಸ್ ಪ್ರಕರಣದಲ್ಲಿ ತಪ್ಪಿತಸ್ಥ ಶಿಕ್ಷೆಗೊಳಗಾದ ಯಾರು PM ಆಗಲಿ MLAಗಳು 3 ತಿಂಗಳ ಒಳಗಾಗಿ ಮೇಲ್ಮನವಿ ಅವಕಾಶ ನೀಡಿದೆ. ತಕ್ಷಣ ಅನರ್ಹರಾಗ್ಬೋದು. ಮೇಲ್ಮನವಿ ಸಲ್ಲಿಸಬೇಕು ನೀವು 3 ತಿಂಗಳ ಒಳಗಾಗಿ ಅಂತ ಅರ್ಥ. ಆಮೇಲೆ 2018ರಲ್ಲಿ ಚುನಾವಣಾ ಬಾಂಡ್ಗಳ ಪರಿಚಯ ಅಂದ್ರೆ ಚುನಾವಣಾ ಬಾಂಡ್ಗಳು ಪರಿಚಯ ಮಾಡಿಕೊಡ್ತಾರೆ. ಯಾವಾಗ 2018ರಲ್ಲಿ ಪರಿಚಯಿಸಲಾಯಿತು. ರಾಜಕೀಯ ಪಕ್ಷಗಳಿಗೆ ನೀಡಿದ ನಗದು ದೇಣಿಗೆಗೆ ಪರ್ಯಾಯವಾಗಿ ಪರಿಚಯಿಸಿದ ಇದೊಂದು ಉಪಕ್ರಮವಾಗಿದೆ ಚುನಾವಣಾ
ಬಾಂಡ್ ಅಂದ್ರೆ ಚುನಾವಣಾ ಬಾಂಡ್ ಅಂದ್ರೇನು? ರಾಜಕೀಯ ಪಕ್ಷಗಳಿಗೆ ನೀಡಿದ ನಗದು ದೇಣಿಗೆಗೆ ಬದಲಾಗಿ ಒಂದು ಉಪಕ್ರಮ ಬಾಂಡ್ ಕೊಡೋದಪ್ಪ. ಆಮೇಲೆ ವಿದೇಶಿ ನಿಧಿ, ಫಾರಿನ್ ಫಂಡ್ ಅಂತೀವಲ್ಲ, ಆ ಥರ ಪಡಿಬೋದು. ಇಲ್ಲಾಂದ್ರೆ ಇದು ಅನುಮತಿಸಲಾಗಿದೆ. ಈಗ ಒಂದು BJP ಪಾರ್ಟಿ ಇದೆ, ಕಾಂಗ್ರೆಸ್ ಪಾರ್ಟಿ ಇದೆ, ಅವ್ರಿಗೆ ಅವ್ರದ್ದು ಯಾರೋ ಫ್ಯಾನ್ಸ್ ಹೊರಗಿನವರ, ಯಾವುದೋ ಒಂದು ಕಂಪ್ನಿದವರ, ಯಾವುದೋ ಒಂದು ಸಂಸ್ಥೆದವರು ಆ ಪಾರ್ಟಿ ಫಂಡಿಂಗ್ ಮಾಡ್ತಾರೆ ಅಂದ್ರೆ ಅದಕ್ಕೂ ಅನುಮತಿಸಲಾಗಿದೆ ಅಂತ 6ನೇ ಪಾಯಿಂಟ್ ಹೇಳ್ತದೆ. ಸೊ ಇಲ್ಲಿ ಮಟ್ಟ ಚುನಾವಣಾ ಆಯೋಗ ಮತ್ತು ಭಾರತದಲ್ಲಿ ಚುನಾವಣಾ ವ್ಯವಸ್ಥೆ, ಚುನಾವಣೆ ಸುಧಾರಣೆಗಳು ತಿಳಿಸ್ಕೊಟ್ಟಿನಿ. ಇಲ್ಲಿಗೆ ಅಧ್ಯಯನ ಮುಗಿಸ್ತೀನಿ. ಧನ್ಯವಾದಗಳು.